ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಂಸಾ ವ್ಲಾಗ್ಸ್. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ಒಂದು ಇಂಟ್ರೆಸ್ಟಿಂಗ್ ಟೆಂಪಲ್ ವ್ಲಾಗ್ ಜೊತೆಗೆ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಅಮ್ಮ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ರು. ಅದೇ ಟೈಮಲ್ಲಿ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಲ್ಲಿ ರಂಗೋಲಿ ಹಾಕ್ತಿದ್ದೆ. ನನಗೆ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಬಾಕ್ಲಲ್ಲಿ ರಂಗೋಲಿ ಹಾಕ್ತಾರೆ ಅಲ್ವಾ, ಅದು ನಂಗೆ ಅಷ್ಟೊಂದು ಬರಲ್ಲ, ಅಮ್ಮ ಬಿಡಿಸ್ತಾರೆ. ಬಟ್ ಇದು ಈಸಿ ಅಲ್ವಾ, ಅದಕ್ಕೆ ಇಷ್ಟ. ಈ ಥರ ರಂಗೋಲಿನ ನೀವು ಬಾಕ್ಲಲ್ಲಿ ಕೂಡ ಹಾಕ್ಬೋದು. ಲೈಕ್ ಟೈಲ್ಸ್ ಮೇಲೆ ಹಾಕಬೇಕು, ರಂಗೋಲಿ ಪುಡಿ ಎಲ್ಲ ಹಾಕಿದ್ರೆ ಇರ್ತಾ ಇಲ್ಲ, ಮಕ್ಕಳು ಓಡಾಡ್ತಿರ್ತಾರೆ, ಅಲ್ಸಾಕ್ಬಿಡ್ತಾರೆ ಅಂತ ಅಂದರೆ ಈ ಥರ ರಂಗೋಲಿ ಹಾಕ್ಬೋದು ನೀವು. ಹೆಂಗೆ ಮಾಡೋದು ಏನು ಅಂತ ಪ್ರೊಸೆಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಇವತ್ತಿನ ಅಡುಗೆಗೆ ನಾವು ಮಿಲ್ಲೆಟ್ಸ್ ಅಥವಾ ಸಿರಿಧಾನ್ಯನ ಬಳಸಿ ಕಿಚಡಿ ಮಾಡಿದ್ವಿ. ಎಲ್ಲ ಥರ ವೆಜಿಟೇಬಲ್ಸ್ ಹಾಕ್ಕೊಂಡು ಯಾವುದಾದ್ರೂ ಒಂದು ಥರದ್ದು ಮಿಲ್ಲೆಟ್ ಹಾಕ್ಕೋಬೇಕು ಆ್ಯಂಡ್ ಸೇಮ್ ಕ್ವಾಂಟಿಟಿಯಲ್ಲಿ ಹೆಸರುಬೇಳೆ ಹಾಕ್ಕೋಬೇಕು. ಮಿಲ್ಲೆಟ್ನ ನಾವು ಒಂದು ನೈಟ್ ಫುಲ್ ನೆನೆಸಿಟ್ಕೋಬೇಕು. ಹೆಸರುಬೇಳೆನ ನೆನೆಸೋದೇನು ಬೇಡ, ಹಾಗೆ ವಾಶ್ ಮಾಡಿ ಬಳಸ್ಕೋಬೇಕು. ತುಂಬ ಹೆಲ್ದಿ ರೆಸಿಪಿ ಫ್ರೆಂಡ್ಸ್ ಇದು, ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಊಟ ಎಲ್ಲ ಮಾಡ್ಕೊಂಡು ನಾವು ಟೆಂಪಲ್ಗೆ ಹೊರಟ್ವಿ. ಈ ಟೆಂಪಲ್ ಬಂದು ಹಂಗರಹಳ್ಳಿ ಹತ್ರ ಇರೋದು. ಟೆಂಪಲ್ ನೇಮ್ ಶ್ರೀ ವಿದ್ಯಾ ಚೌಡೇಶ್ವರಿ ಟೆಂಪಲ್ ಅಂತ. ಮಾಗಡಿಯಿಂದ 20 to 21 ಕಿಲೋಮೀಟರ್ ಆಗುತ್ತೆ. ಹಾಫ್ ಆನ್ ಅವರ್ ಜರ್ನಿ ಮಾಗಡಿಯಿಂದ. ಈ ಟೆಂಪಲ್ಗೆ ಎಲ್ಲರೂ ಚಿಕ್ಕ ಮಕ್ಕಳನ್ನ ಅಕ್ಷರಾಭ್ಯಾಸ ಮಾಡಿಸೋಕೆ ಅಂತ ಕರ್ಕೊಂಬರ್ತಾರೆ ಅಂತೆ. ಅದಕ್ಕೆ ಈ ಟೆಂಪಲ್ನ ಶ್ರೀ ವಿದ್ಯಾ ಚೌಡೇಶ್ವರಿ ಟೆಂಪಲ್ ಅಂತ ಕರೀತಾರೆ. ಮತ್ತು ಇಲ್ಲಿ ವಿಶೇಷ ಏನು ಅಂದರೆ ಶಾಸ್ತ್ರ ಹೇಳೋದು. ಈ ಟೆಂಪಲಲ್ಲಿ ತುಂಬ ಫೇಮಸ್ ಅಂದರೆ ಶಾಸ್ತ್ರ ಹೇಳ್ತಾರೆ ಫ್ರೆಂಡ್ಸ್. ಈ ಸೋಷಿಯಲ್ ಮೀಡಿಯಾಸಲ್ಲಿ ಎಲ್ಲ ನೋಡಿರ್ಬೋದು ನೀವು, ತುಂಬ ಫೇಮಸ್ ಆಗ್ತಿದೆ ಇತ್ತೀಚೆಗೆ. ಶಾಸ್ತ್ರ ಹೇಳೋದು ಮತ್ತು ಬಸವಣ್ಣ ಹತ್ರ ಪ್ರಶ್ನೆ ಕೇಳೋದು. ನಾವು ಹೋಗಿದ್ದು ಬರೀ ದೇವ್ರನ್ನ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಸೊ ಅವೇನು ಕೇಳಲಿಲ್ಲ ನಾವು. ನೀವು ಕೇಳಬೇಕು ಅಂತ ಆದರೆ ಟೈಮಿಂಗ್ಸ್ ಇರುತ್ತೆ, ನೋಡ್ಕೊಂಡು ಹೋಗಬೇಕು. ನೋಡಿ ಬಸವಣ್ಣ, ಇಲ್ಲಿ ಪ್ರಶ್ನೆ ಕೇಳಿದ್ರೆ ಬಸವಣ್ಣ ಅದಕ್ಕೆ ಉತ್ತರ ಕೊಡ್ತಾರೆ ಅಂತೆ. ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಮಾಡೋದಕ್ಕೆ ಒಳಗಡೆ ಹೋಗಿ ಕುತ್ಕೊಂಡು ನೀವು ನೋಡಬೇಕು ಅಂತ ಅಂದರೆ ಈ ಥರ ನೀವು ಟ್ರೆಡಿಷ್ನಲ್ ಆಗಿ ಹೋಗಿರಬೇಕು. ಗಂಡು ಮಕ್ಕಳು ಕಂಪಲ್ಸರಿ ಪಂಚೆ ಹಾಕಿರಬೇಕು, ಹೆಣ್ಮಕ್ಳು ಸ್ಯಾರಿ ಅಥವಾ ಟ್ರೆಡಿಷ್ನಲ್ ಚೂಡಿದಾರ್. ಇಲ್ಲ ಅಂದರೆ ಒಳಗಡೆ ಬಿಡಲ್ಲ, ಆಚೆ ನಿಂತ್ಕೊಂಡು ನೀವು ದರ್ಶನ ಮಾಡಿಕೊಂಡು ವಾಪಸ್ ಹೋಗ್ಬೇಕಾಗತ್ತೆ. ನೋಡಿ ದರ್ಶನ ಮಾಡ್ಕೊಂಡು ಆಚೆ ಬಂದಿದ್ದೀವಿ ನಾವಿವಾಗ. ಇಲ್ಲಿ ಗೋಶಾಲೆ ಕೂಡ ಇದೆ ಫ್ರೆಂಡ್ಸ್. ಬಟ್ ನಾವು ಹೋಗಿರೋ ಟೈಮಲ್ಲಿ ಹಸುಗಳಿರಲಿಲ್ಲ. ನಾನು ಈ ಟೆಂಪಲ್ ವಿಸಿಟ್ ಮಾಡ್ತಾ ಇರೋದಿದೆ ಫಸ್ಟ್ ಟೈಮ್ ಫ್ರೆಂಡ್ಸ್. ಚೆನ್ನಾಗಿತ್ತು, ದರ್ಶನ ಎಲ್ಲ ಚೆನ್ನಾಗಾಯಿತು. ನಾವು ಹೋಗಿರೋ ಟೈಮಲ್ಲಿ ಜನ ಜಾಸ್ತಿ ಇರಲಿಲ್ಲ, ಸೊ ಎಲ್ಲ ಆರಾಮಾಗಿ ನೋಡ್ಕೊಂಡು ಬಂದ್ವಿ. ಇವಾಗ ಹಸುಗಳು ಒಳಗಡೆ ಇರತ್ತೇನೋ ನೋಡೋಣ ಅಂತ ಹೋದ್ವಿ. ಬಟ್ ಒಂದೇ ಒಂದು ಬಸವಣ್ಣ ಕಾಣಿಸಿದ್ರು ಅಷ್ಟೇ. ಇದನ್ನೆಲ್ಲ ನೋಡ್ಕೊಂಡು ನಾವು ಮನೆಗೆ ಹೊರಟ್ವಿ ಫ್ರೆಂಡ್ಸ್. ಇದು ಇವತ್ತಿನ ಟೆಂಪಲ್ ವ್ಲಾಗ್ ಆಗಿತ್ತು. ಹೇಗಿತ್ತು ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮರಿಬೇಡಿ.